ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳವು ಹಲವು ರೀತಿಯ ವಿಶೇಷಗಳಿಂದ ಸುದ್ದಿಯಾಗ್ತಾ ಇದೆ. ಅಲ್ಲಿನ ವಿಶೇಷ ಅಘೋರಿಗಳು, ಸಾಧುಗಳು, ಸಂತರು, ವಿದೇಶಿ ಭಕ್ತರು ಕೂಡ ಕಂಡುಬಂದಿದ್ದಾರೆ. ಹಾಗೆ ರುದ್ರಾಕ್ಷಿ ಮಾರಾಟ ಮಾಡುತ್ತಿದ್ದ ಯುವತಿಯೊಬ್ಬಳು ಎಲ್ಲರ ಗಮನ ಸೆಳೆದಿದ್ದಾಳೆ. ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಆಕೆಯದ್ದೇ ಫೋಟೋಗಳು, ವಿಡಿಯೋಗಳು ಹರಿದಾಡ್ತಾ ಇದೆ. ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರುತ್ತಿರುವ ಈ ಹುಡುಗಿಯ ಫೋಟೋಗಳು ವೈರಲ್ ಆಗಿರುವ ಜೊತೆಗೆ ಈ ಯುವತಿ ಕೂಡ ಮೊನಾಲಿಸಾ ಎಂಬುದಾಗಿ ಫೇಮಸ್ ಆಗ್ತಾ ಇದ್ದಾಳೆ. ಹಾಗೆ ಸಾಕಷ್ಟು ಕ್ಯಾಮೆರಾಗಳು ಆಕೆಯನ್ನೇ ಹಿಂಬಾಲಿಸಿದ್ದಾರೆ. ಐಶ್ವರ್ಯ ರೈ ಅತಿ ಸುಂದರಿ ಎಂದು ಕರೆಸಿಕೊಂಡಿದ್ದು ಅವರ ಆ ನೀಲಿ ಕಣ್ಣುಗಳಿಂದಲೇ. ಈ ಯುವತಿಯ ಕಣ್ಣುಗಳು ಕೂಡ ವಿಶೇಷವಾಗಿ ಗಮನ ಸೆಳೀತಾ ಇದೆ. ಗೋಧಿ ಬಣ್ಣ, ಅತ್ಯಾಕರ್ಷಕ ಕಣ್ಣು, ತುಟಿಯಲ್ಲಿನ ಕಿರುನಗೆ, ಮೈ ಮೇಲೆ ಕೆಲ ಮಾಲೆಗಳು, ಹಣೆಯಲ್ಲಿ ಚಿಕ್ಕ ಬೊಟ್ಟು, ತುಂಬಾನೇ ಸರಳ ಅಲಂಕಾರದಲ್ಲಿರುವ ಈ ಹೆಣ್ಮಗಳು ನ್ಯಾಷನಲ್ ಕ್ರಶ್ ಆಗಿದ್ದಾಳೆ. ಆದ್ರೆ ಈಗ ಆಕೆ ಸಾಮಾಜಿಕ ಜಾಲತಾಣದಿಂದಲೇ ಫೇಮಸ್ ಆಗಿದ್ದು, ಸಿನಿಮಾ ನಿರ್ಮಾಪಕರೊಬ್ಬರು ತನ್ನ ಸಿನಿಮಾ ಒಂದರಲ್ಲಿ ಪ್ರಮುಖ ಪಾತ್ರ ನೀಡಿದ್ದಾರೆ ಎಂದು ವರದಿಯಾಗಿದೆ. ಸನೋಜ್ ಮಿಶ್ರಾ ತನ್ನ ಮುಂದಿನ ಸಿನಿಮಾದಲ್ಲಿ ಒಂದು ಪಾತ್ರಕ್ಕೆ ಅವರನ್ನೇ ಆಯ್ಕೆ ಮಾಡಿದ್ದಾರಂತೆ. ಡೈರಿ ಆಫ್ ಮಣಿಪುರ ಎಂಬ ಸಿನಿಮಾ ತಯಾರಿಯ ಕೆಲಸದಲ್ಲಿದ್ದು, ಈ ಚಿತ್ರದಲ್ಲಿ ಪ್ರಮುಖ ಪಾತ್ರಕ್ಕೆ ಆಕೆಯನ್ನ ಆಯ್ಕೆ ಮಾಡಲಾಗಿದೆ ಎಂದು ವರದಿಯಾಗಿದೆ. ಆಕೆಗೆ ನಟನೆಯ ಕುರಿತು ಯಾವುದೇ ಅನುಭವವಿಲ್ಲದಿದ್ದರೂ ಸಂಪೂರ್ಣ ತರಬೇತಿ ನೀಡಲಾಗುವುದಂತೆ. ಹಾಗೆ ಮಾಡೆಲಿಂಗ್ನಲ್ಲಿಯೂ ಆಕೆಗೆ ಒಂದಿಷ್ಟು ಅವಕಾಶ ಬಂದಿದೆ ಎಂದು ಹೇಳಲಾಗಿದೆ. ಸದ್ಯ ಆಕೆಯ ಮೇಕ್ ಓವರ್ ವಿಡಿಯೋ ಒಂದು ಜಾಲತಾಣದಲ್ಲಿ ಮತ್ತೆ ಹರಿದಾಡ್ತಾ ಇದೆ.